ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣ ಆಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಆಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ. ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ, ಕಿಟಕಿಯ ಮೂಲಕ ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ. ಬಸ್ನೊಳಗೆ ಟಿಕೆಟ್ ನೀಡೋದಕ್ಕೆ ಸೀಟ್ ಮೇಲೇರಿದ್ದಾರೆ ಕಂಡಕ್ಟರ್. ಹೆಚ್ಚುವರಿ BMTC ಬಸ್ಗಳ ನಿಯೋಜನೆಯನ್ನ ಮಾಡಿದ್ರು ಜನದಟ್ಟಣೆ. KSRTC ಬಸ್ಗಳಲ್ಲದೆ BMTC ಬಸ್ಗಳನ್ನು ಬಿಟ್ಟಿದ್ದಾರೆ. ಆದರೂ ಕೂಡ ಜನ ಕಡಿಮೆ ಆಗ್ತಾ ಇಲ್ಲ. ಸೀಟ್ ಮೇಲೇರಿ ಹೋಗಿ ಕಂಡಕ್ಟರ್ ಟಿಕೆಟ್ ಕೊಡ್ತಾ ಇದ್ದಾರೆ. ಕಂಡಕ್ಟರ್ ಪರದಾಡುವಂತ ಪರಿಸ್ಥಿತಿ. ಬಸ್ನೊಳಗೆ ಟಿಕೆಟ್ ಕೊಡೋದಕ್ಕೆ ಸೀಟ್ ಮೇಲೇರಿದ್ದಾರೆ ಕಂಡಕ್ಟರ್. ನೋಡಿ ಈ ರೀತಿಯ ಪರಿಸ್ಥಿತಿ. ಕಾರಣ ಇಷ್ಟೇ, ದೀಪಾವಳಿ. ಎಲ್ಲರೂ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ ಬೆಂಗಳೂರಿಂದ. ಯಾವ ಬಸ್ಗಳು ಸಾಲ್ತಾ ಇಲ್ಲ. KSRTC ಬಸ್ಗಳನ್ನು ಬಿಟ್ಟಿದ್ರು, ಸಾಲಿಲ್ಲ. BMTC ಬಸ್ಗಳನ್ನು ಬಿಟ್ಬಿಟ್ರು, ನಡೀರಿ ನೀವು ಆ ಕಡೆ ಹೋಗ್ರಿ ಅಂತೇಳಿ. ಆ ಬಸ್ಗಳು ಸಾಲ್ತಾ ಇಲ್ಲ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೂ ಜಾಗ ಇಲ್ಲ. ಕಂಡಕ್ಟರ್ ಈ ರೀತಿ ಸೀಟ್ ಮೇಲೇನೆ ಹತ್ತಿ ಟಿಕೆಟ್ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. KSRTCಯ ರೂಟ್ಗಳಲ್ಲಿ BMTC ಬಸ್ಗಳ ಬಳಕೆಯನ್ನ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಸ್ ಬಿಟ್ಟು ಮೆಟ್ರೋಗೆ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ಮೆಟ್ರೋ ನಿಲ್ದಾಣದಲ್ಲಿ ಜನದಟ್ಟಣೆ ಹೆಚ್ಚಿದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದಲ್ಲಿ ಜಂಗುಳಿ. ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ಮೆಟ್ರೋ ನಿಲ್ದಾಣ. ಇಡೀ ಬೆಂಗಳೂರಿನಲ್ಲಿ ಈಗ ಇದೇ ರೀತಿಯ ಪರಿಸ್ಥಿತಿ. ಬಸ್ಗಳಿಲ್ಲ. ತಮ್ಮ ಊರಿಗೆ ಹೋಗಬೇಕು ಅಂದ್ರೆ ವ್ಯವಸ್ಥೆ ಇಲ್ಲ. ಹೆಚ್ಚು ಬಸ್ ಬಿಟ್ಟಿದ್ದಾರೆ ಪಾಪ, ಇಲ್ಲ ಅನ್ನಲ್ಲ. 2,500 ಹೆಚ್ಚು ಬಸ್ಗಳನ್ನು ಬಿಟ್ಟರು, ಅದು ಸಾಲ್ತಾ ಇಲ್ವೇ? KSRTCಯ ರೂಟ್ಗಳಲ್ಲಿ BMTC ಬಸ್ಗಳನ್ನು ಬಳಕೆ ಮಾಡ್ತಾ ಇರೋದಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಜನ ಏರಿಯಾ ಟು ಓಡಾಡೋದಕ್ಕೆ BMTC ಬಸ್ಗಳು ಇಲ್ಲಂಗಾಗಿದೆ. ಹಾಗಿದ್ರೆ ಇನ್ನೊಂದು ವ್ಯವಸ್ಥೆ ಏನು ಪರ್ಯಾಯವಾಗಿ? ಮೆಟ್ರೋಗೆ ಬಂದಿದ್ದಾರೆ ಜನ. ಆ ಮೆಟ್ರೋದಲ್ಲಿ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಕಿಲೋಮೀಟರ್ ಗಟ್ಟಲೆ ಸರ್ತಿ ಸಾಲಲ್ಲಿ ನಿಂತು ಮೆಟ್ರೋ ಹೋಗುವಂತ ಪರಿಸ್ಥಿತಿ ಇದೆ. ಎಲ್ಲಿಡಿ? ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್. ಬೆಂಗಳೂರಿನಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಸ್ ಬಿಟ್ಟು ಮೆಟ್ರೋಗೆ ಮೊರೆ ಹೋಗಿದ್ದಾರೆ. ಮೆಟ್ರೋ ನಿಲ್ದಾಣದಲ್ಲಿ ಜನದಟ್ಟಣೆ ಹೆಚ್ಚಿದೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಅಲ್ಲಿ ಜನಜಂಗುಳಿ. ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ಮೆಟ್ರೋ ನಿಲ್ದಾಣ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈ ದೀಪಾವಳಿ ಸಂದರ್ಭದಲ್ಲಿ ಹೆಂಗೆ ಮೇಂಟೈನ್ ಮಾಡಬೇಕು ಜನರನ್ನ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ. KSRTC ಬಸ್ ಸಾಲಿಲ್ಲ, BMTC ಬಸ್ ಬಿಟ್ರು, BMTC ಇಲ್ಲ ಅಂತ ಹೇಳಿ ಮೆಟ್ರೋಗೆ ಬರ್ತಿದ್ದಾರೆ. ಮೆಟ್ರೋ ತುಂಬಿ ತುಳುಕ್ತಾ ಇದೆ, ಅದು ಕೂಡ ಫುಲ್. ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದೇ ಬಿಗ್ ಕ್ವಶನ್. ಈಗ ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ? ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪದ್ ಪಟೇಲ್, ಕಳೆದ 3 ದಿನಗಳಿಂದ ಸಾಕಷ್ಟು ಜನ ಸಿಟಿ ಬಿಟ್ಟು ತಮ್ಮ ಊರುಗಳತ್ತ ಹೋಗ್ತಿದ್ದಾರೆ. ಯಾಕಂದರೆ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ, ಹೀಗಾಗಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಲು ಮುಂದಾಗಿದ್ದಾರೆ. ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಎಲ್ಲ ಬಸ್ಗಳು ತುಂಬ ರಶ್ ಆಗಿದೆ. ಮತ್ತೊಂದು ಕಡೆ ಹಾಸನ್ಗೆ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಿದ್ದಾರೆ. ಹಾಸನಾಂಬೆಯ ದೇವಿಯನ್ನು ದರ್ಶನ ಪಡೆದುಕೊಳ್ಳಲು ಮುಂದಾಗ್ತಿದ್ದಾರೆ. ಸಾಕಷ್ಟು ಜನ ಭಕ್ತಾದಿಗಳು ಒಂದು ಕಡೆ BMTC ಬಸ್ ಬಿಟ್ಟರೂ ಸಹ ಸಾಕಾಗ್ತಿಲ್ಲ. ಯಾಕೆಂದರೆ ನಿಂತುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಸಿಟಿಯಲ್ಲಿ BMTC ಬಸ್ಗಳೇ ಇಲ್ಲ. ಒಂದು ಕಡೆ BMTC ಬಸ್ಗಳು ಧರ್ಮಸ್ಥಳ, ಹಾಸನ್ ಸುಮಾರು ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ. 1000ಕ್ಕೂ ಹೆಚ್ಚು ಬಸ್ಗಳು BMTC ಬಸ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಟಿದ್ದೇವೆ. ಬಟ್ ಸಿಟಿಯಲ್ಲಿ ಇಲ್ಲ. ಹೀಗಾಗಿ ಸಾಕಷ್ಟು ಜನ ಮೆಟ್ರೋದಲ್ಲಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆಟ್ರೋದಲ್ಲಿ ಜನ ಜಂಗುಳಿ, ಕಾಲು ಹಿಡಿಯೋಕ್ಕೆ ಆಗ್ತಿಲ್ಲ. ಆ ಒಂದು ತುಂಬ ಜನ ಜಂಗುಳಿಯಿಂದ ಕೂಡಿದೆ. ಚಿಕ್ಕಪೇಟೆ ಆಯಿತು, ಮೆಜೆಸ್ಟಿಕ್ಕು, ಈ ಒಂದು ಭಾಗದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇವತ್ತು ಸಂಡೇ ಬೇರೆ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಂತ ಸಾಕಷ್ಟು ಜನ ಚಿಕ್ಕಪೇಟೆಗೆ ಬರ್ತಿದ್ದಾರೆ. ಜನ ಜಂಗುಳಿಯಿಂದ ಚಿಕ್ಕಪೇಟೆ ಕೂಡಿದಂತ ಹೇಳ್ಬೋದು. ಅಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಾಳೆಯಿಂದ ದೀಪಾವಳಿ ಆರಂಭವಾಗುತ್ತೆ. ದೀಪಾವಳಿಗೆ ಮನೆಗೆ ಜನರಿಗೆ ಬಟ್ಟೆ ಬೇಕಾಗುತ್ತೆ, ಸೀರೆ ಬೇಕಾಗುತ್ತೆ. ಈಗ ಎಲ್ಲವನ್ನು ತೆಗೆದುಕೊಳ್ಳಲು
ಚಿಕ್ಕಪೇಟೆಗೆ ಬರ್ತಿದ್ರೆ, ಹೀಗಾಗಿ ಮೆಟ್ರೋ ಮುಖಾಂತರ ಬರ್ತಿದ್ರೆ ಅಲ್ಲಿ ಜನಜಂಗುಳಿಯಿಂದ ಕೂಡಿದೆ. ಮತ್ತೊಂದು ಕಡೆ ಕೆಲವೊಂದು ಕಡೆ ಬಸ್ ಬಿಟ್ಟಿಲ್ಲ, ಯಾಕಂದರೆ ಈ ಚಿಕ್ಕಮಗಳೂರು ಶೃಂಗೇರಿ ಭಾಗಕ್ಕೆ ಕೆಲವೊಂದು ಬಸ್ಗಳನ್ನು ಕಡಿತ ಮಾಡಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಸನ್ನು ಕಡಿತ ಮಾಡಿದ್ದಾರೆ. ಒಂದು ಕಡೆ ಹಾಸನಿಗೆ ಸಾಕಷ್ಟು ಬಸ್ಗಳು ಬಿಟ್ಟಿದ್ದಾರೆ. ಹೀಗಾಗಿ ಆ ಒಂದು ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಬಸ್ ಬಂತಂದರೆ ಸಾಕಷ್ಟು ಜನ ಓಡಬೇಕಾಗತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಸೀಟ್ಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವಿಂಡೋದಲ್ಲಿ ಬ್ಯಾಗ್ ಹಾಕಿ ನನ್ನ ಸೀಟ್ ಅಂತ ಹೇಳುವ ಪ್ರಸಂಗ ನಿರ್ಮಾಣವಾಗಿದೆ. ಯಾಕಂದರೆ KSRTC ಅವರು 2,500 ಬಸ್ ಬಿಟ್ಟರು, ಆದರೂ ಸಾಕಾಗ್ತಿಲ್ಲ, ಇನ್ನೂ ಹೆಚ್ಚುವರಿ ಬಸ್ ಬಿಡಬೇಕಾಗುತ್ತೆ. ಯಾಕಂದರೆ ಇನ್ನೂ ಜನ ಹೋಗ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಒಂದು ಕಡೆ ಎಲ್ಲ ಹೊರಗಡೆ ತುಂಬಾ ಟ್ರಾಫಿಕ್ ಜಾಮ್, ಈ ತುಮಕೂರು ರಸ್ತೆ ಆಯಿತು. ವೀರೇಶ್ ಮಾಹಿತಿಗಾಗಿ. ದೀಪಾವಳಿ ಹಬ್ಬಕ್ಕಾಗಿ ಜನ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ರಸ್ತೆಗಳು ಖಾಲಿಯಾಗಿದೆ. KSRTC ಬಸ್ಗಳಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಬಸ್ ಹತ್ತೋದಕ್ಕೆ, ಸೀಟ್ ಹಿಡಿಯೋದಕ್ಕೆ ಜನರು ನುಗ್ಗಲು. ಬಸ್ಗಳಲ್ಲಿ ಕಾಲ ಇಡೋದಕ್ಕೆ ಜಾಗ ಇಲ್ಲದಷ್ಟು ಜನದಟ್ಟಣೆ. ಪ್ರಯಾಣಿಕರಿಗೆ ಟಿಕೆಟ್ ಕೊಡೋದಕ್ಕೆ ಕಂಡಕ್ಟರು ಹೈರಾಣ ಆಗ್ತಿದ್ದಾರೆ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ಅಂತಂದ್ರೆ ಕಂಡಕ್ಟರ್ ಏನು ಅವ್ರ ತಲೆ ಮೇಲೆ ಕೂತ್ಕೊಂಡು ಟಿಕೆಟ್ ಕೊಡ್ಬೇಕಾ? ಹಾಗಲ್ಲ, ಭಾರಿ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ದೀಪಾವಳಿ ದೊಡ್ಡ ಹಬ್ಬ, ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ ಜನ. ನೋಡಿ ಅಲ್ಲಿ ಟಿಕೆಟ್ ತಗೊಳ್ಳೋದಕ್ಕೆ ಯಾವ ರೀತಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಕಳನ್ನು ಹತ್ತಿಸ್ತಾ ಇದ್ದಾರೆ, ಕಿಟಕಿಯ ಮೂಲಕ ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ. ಬಸ್ನೊಳಗೆ ಟಿಕೆಟ್ ನೀಡೋದಕ್ಕೆ ಸೀಟ್ ಮೇಲೇರಿದ್ದಾರೆ ಕಂಡಕ್ಟರ್. ಹೆಚ್ಚುವರಿ BMTC ಬಸ್ಗಳ ನಿಯೋಜನೆಯನ್ನ ಮಾಡಿದ್ರು ಜನದಟ್ಟಣೆ. KSRTC ಬಸ್ಗಳಲ್ಲದೆ BMTC ಬಸ್ಗಳನ್ನು ಬಿಟ್ಟಿದ್ದಾರೆ. ಆದರೂ ಕೂಡ ಜನ ಕಡಿಮೆ ಆಗ್ತಾ ಇಲ್ಲ. ಸೀಟ್ ಮೇಲೇರಿ ಹೋಗಿ ಕಂಡಕ್ಟರ್ ಟಿಕೆಟ್ ಕೊಡ್ತಾ ಇದ್ದಾರೆ. ಕಂಡಕ್ಟರ್ ಪರದಾಡುವಂಥ ಪರಿಸ್ಥಿತಿ. ಬಸ್ನೊಳಗೆ ಟಿಕೆಟ್ ಕೊಡೋದಕ್ಕೆ ಸೀಟ್ ಮೇಲೇರಿದ್ದಾರೆ ಕಂಡಕ್ಟರ್. ನೋಡಿ ಈ ರೀತಿಯ ಪರಿಸ್ಥಿತಿ. ಕಾರಣ ಇಷ್ಟೇ, ದೀಪಾವಳಿ, ಎಲ್ಲರೂ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಂದ ಯಾವ ಬಸ್ಗಳು ಸಾಲ್ತಾ ಇಲ್ಲ. KSRTC ಬಸ್ಗಳನ್ನು ಬಿಟ್ಟಿದ್ರು, ಸಾಲಿಲ್ಲ. BMTC ಬಸ್ಗಳನ್ನು ಬಿಟ್ಬಿಟ್ರು, ನಡೀರಿ ನೀವು ಆ ಕಡೆ ಹೋಗ್ರಿ ಅಂತೇಳಿ. ಆ ಬಸ್ಗಳು ಸಾಲ್ತಾ ಇಲ್ಲ. ಪ್ಯಾಸೆಂಜರ್ಗಳಿಗೆ ಕಾಲಿಡೋದಕ್ಕೂ ಜಾಗ ಇಲ್ಲ. ಕಂಡಕ್ಟರ್ ಈ ರೀತಿ ಸೀಟ್ ಮೇಲೇನೆ ಹತ್ತಿ ಟಿಕೆಟ್ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. KSRTCಯ ರೂಟ್ಗಳಲ್ಲಿ BMTC ಬಸ್ಗಳ ಬಳಕೆಯನ್ನ ಮಾಡ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಸ್ ಬಿಟ್ಟು ಮೆಟ್ರೋಗೆ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ಮೆಟ್ರೋ ನಿಲ್ದಾಣದಲ್ಲಿ ಜನದಟ್ಟಣೆ ಹೆಚ್ಚಿದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದಲ್ಲಿ ಜನಜಂಗುಳಿ, ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇದೆ ಮೆಟ್ರೋ ನಿಲ್ದಾಣ. ಇಡೀ ಬೆಂಗಳೂರಿನಲ್ಲಿ ಈಗ ಇದೇ ರೀತಿಯ ಪರಿಸ್ಥಿತಿ. ಬಸ್ಗಳಿಲ್ಲ,